ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಮಾಲ್ತೇಶ್. ಕೋಗಿಲು ಆಯ್ತು, ಇದೀಗ ಥಣಿಸಂದ್ರದಲ್ಲಿ ಆಪರೇಷನ್ ಒತ್ತುವರಿ ನಡೀತಾ ಇದೆ. ಹೌದು, ಬೆಂಗಳೂರಿನ ಥಣಿಸಂದ್ರದಲ್ಲಿ ಜೆಸಿಬಿಗಳು ಗರ್ಜಿಸ್ತಾ ಇವೆ. ಥಣಿಸಂದ್ರದ ಅಶ್ವಥ್ ನಗರದಲ್ಲೂ ಕೂಡ ಭೂ ಒತ್ತುವರಿ ವಿರುದ್ಧವಾದಂತಹ ಕಾರ್ಯಾಚರಣೆ ನಡೀತಾ ಇದೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಜಿಬಿಎ ಅಧಿಕಾರಿಗಳು ಎಲ್ಲೆಲ್ಲಿ ಒತ್ತುವರಿ ಮಾಡ್ಕೊಂಡೆಲ್ಲ ಮನೆ ಕಟ್ಕೊಂಡಿದ್ದಾರೆ, ಶೆಡ್ ಹಾಕೊಂಡಿದ್ದಾರೆ. ಇದೆಲ್ಲ ಆರಂಭಿಕ ಹಂತ, ಶೆಡ್ ಹಾಕೊಳ್ಳೋದೆಲ್ಲ. ಆ ನಂತರದಲ್ಲಿ ಆ ಜಾಗ ನಮ್ದೇ ಅಂತ ಕ್ಲೈಮ್ ಮಾಡ್ತಾರೆ. ಬಟ್ ನಿಜವಾದಂಥ ನಿರಾಶ್ರಿತರಿಗಿಂತ ದೊಡ್ಡ ಭೂ ಮಾಫಿಯಾ ಇದ್ರ ಹಿಂದೆ ವರ್ಕ್ ಮಾಡ್ತಾ ಇರುತ್ತೆ. ಆ ಕಾರಣಕ್ಕಾಗಿಯೇ ಇವತ್ತು ಬೆಳಗ್ಗೆ 7 ಗಂಟೆಯಿಂದನೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಸುಮಾರು 60 ಮನೆಗಳ ಡೆಮಾಲಿಷನ್ಗೆ ಮುಂದಾಗಿದೆ BDA ಅನ್ನೋದು ಗೊತ್ತಾಗ್ತಾ ಇದೆ. ನಮಗೆ ನೋಟಿಸ್ ನೀಡಿಲ್ಲ ಅಂತ ಸ್ಥಳೀಯರು ಆರೋಪಿಸ್ತಾ ಇದ್ದಾರೆ. ನಾವಿಲ್ಲಿ ನೋಡ್ತಾ ಇದೀವಲ್ಲ, ಇದು ಕೋಗಿಲು ಅಲ್ಲ, ಇದು ಬೆಂಗಳೂರಿನ ಥಣಿಸಂದ್ರದ ಬಳಿ ಆಗ್ತಾ ಇರುವಂಥ ಒತ್ತುವರಿ ತೆರವು ಕಾರ್ಯಾಚರಣೆ. BDA ಇಂದ ಆಗ್ತಾ ಇರುವಂಥ ಒತ್ತುವರಿ ತೆರವು ಕಾರ್ಯಾಚರಣೆ. GBA ಕೂಡ ಇದಕ್ಕೆ ಸಾಥ್ ಕೊಟ್ಟಿದೆ. ಸ್ಥಳೀಯವಾಗಿ ಪೊಲೀಸರನ್ನ ಕೂಡ ಬಳಸ್ಕೊಳ್ಳಲಾಗಿದೆ. ಬಟ್ ನಮಗೊಂದು ನೋಟಿಸು ಕೊಡ್ದಿತ್ತು ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಅಲ್ಲೆಲ್ಲ ಆಕ್ರೋಶ ವ್ಯಕ್ತವಾಗ್ತಿದೆ. ನೋಡ್ತಾ ಇದೀವಲ್ಲ, ಪಾಪ ಪುಟ್ಟ ಮಕ್ಕಳು ಕಣ್ಣೀರಾಗ್ತಾ ಇದ್ದಾರೆ. ಇಷ್ಟು ದಿವಸ ಆಡಿ ಬೆಳೆದಂಥ ಮನೆ ಕಣ್ಣೆದುರಿಗೆ ಹೀಗೆ ಡೆಮಾಲಿಷನ್ ಆಗ್ತಾ ಇರುವಂಥದ್ದು ಸಹಜವಾಗಿ ಆ ಮಕ್ಕಳಿಗೂ ಕೂಡ ಒಂದು ನೋವು. ಇನ್ನು ಹೆತ್ತವರು ಅಥವಾ ಅಲ್ಲಿರುವಂಥ ಉಳಿದಂಥ ಮಂದಿಗೆ ಅದು ಯಾವ ರೀತಿಯಾದಂಥ ಒಂದು ಶಾಕ್ ಆಗಿರ್ಬೋದು, ಜಸ್ಟ್ ಅಂದಾಜು ಮಾಡಿ. ಬಟ್ ವಿಚಾರ ಅಂತಂದರೆ ಕಾನೂನಿನ ಪ್ರಕಾರ ನೋಡಿದಂಥ ಸಂದರ್ಭದಲ್ಲಿ ಹೌದು, ಈ ಥರ ಮನೆ ಎಲ್ಲ ಹೀಗೆ ಒತ್ತುವರಿ ಮಾಡ್ಕೊಂಡು ಕಟ್ಕೊಳಕ್ಕೆ ಬರೋಲ್ಲ. ಒಂದು ವರ್ಷನೋ 2 ವರ್ಷನೋ ಇರೋಕ್ಕೊಂದು ಅವಕಾಶ ಸಿಕ್ಕಿದ್ರೇ ಹೆಚ್ಚು. ಆ ನಂತರದಲ್ಲಿ ತೆರವು ಕಾರ್ಯಾಚರಣೆ ಸಹಜವಾಗಿ ನಡೆಯುತ್ತೆ. ಬಟ್ ವಿಷಯ ಏನು ಅಂತ ಅಂದರೆ, ಇದ್ರ ಹಿಂದೆ ಯಾರು ಇವ್ರಿಗೆ ಶೆಡ್ ಹಾಕೊಳ್ಳೋಕೆ ಬಿಟ್ಟವ್ರು ಯಾರು? ಅಲ್ಲೂ ಕೆಲವರು ಈ ಶೆಡ್ ಹಾಕೊಳ್ಳೋಕ್ಕೆಲ್ಲ ಬಿಟ್ಟು ಬಾಡಿಗೆ ಅಂತಿರ್ತಾರೆ. ಇಂಥದನ್ನೆಲ್ಲ ಈಗ ಭೇದಿಸಬೇಕಾದಂಥದ್ದು ಅನಿವಾರ್ಯತೆ ಇದೆ. ಆಮೇಲೆ ಕೆಲ ದೊಡ್ಡ ಮನೆಗಳು ಕೂಡ ಇದ್ದಂಥ ರೀತಿಯಾಗಿ ಕಂಡು ಬರ್ತಾ ಇದೆ. ಲಕ್ಷ್ಮೀ ನರಸಿಂಹ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲಕ್ಷ್ಮೀ ನರಸಿಂಹ, 60 ಮನೆಗಳು ಅಂತ ಅಂದರೆ ಹೆಚ್ಚು ಕಡಿಮೆ 120-150 ಜನಕ್ಕಿಂತ ಹೆಚ್ಚಿನ ಮಂದಿ ಇವತ್ತು ನಿರಾಶ್ರಿತರಾಗ್ತಾರೆ ಅಂತ ಕಾಣಿಸುತ್ತೆ. ಸೊ ಈ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ? ಸ್ಥಳೀಯರ ಆರೋಪ ಏನು ಕತೆ ಲಕ್ಷ್ಮೀ ನರಸಿಂಹ? ಮಂತಾಶ್, ಬೆಂಗಳೂರಿನ ನಾಗವಾರ ಬಳಿಯ ಸಾರಾಯಿಪಾಳ್ಯದಲ್ಲಿ ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ BDA ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ ಸುಮಾರು 2 ಎಕರೆ ಜಮೀನು, ಅಂದರೆ ಸರ್ವೆ ನಂಬರ್ 28/1, ಸರ್ವೆ ನಂಬರ್ 28/2ರಲ್ಲಿ ಏನು ಒತ್ತುವರಿ ಆಗಿತ್ತು ಇವನ್ನ ತೆರವು ಮಾಡತಕ್ಕಂಥ ಕಾರ್ಯಾಚರಣೆಗೆ BDA ಮುಂದಾಗಿದೆ. ಹಾಗೆ ನಾನು ಸ್ಥಳದಲ್ಲಿ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಬೆಳಗ್ಗೆ 7 ಗಂಟೆಯಿಂದ ಕಾರ್ಯಾಚರಣೆ ಶುರುವಾಗಿದೆ. ಸುಮಾರು 4-5 JCBಗಳು ಬಂದು ಇಲ್ಲಿರ್ತಕ್ಕಂಥ ಮನೆಗಳನ್ನು ಕೆಡವುತ್ತಾ ಇದ್ದಾವೆ. ಪೊಲೀಸರು ಕೂಡ, ಸ್ಥಳೀಯ ಪೊಲೀಸರು ಕೂಡ 200ಕ್ಕೂ ಹೆಚ್ಚು ಮಂದಿ ಬಂದು ಬಂದೋಬಸ್ತಲ್ಲಿ ತೊಡಗಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದು ಅಂತ ಹೇಳಿ ಮುನ್ನೆಚ್ಚರಿಕೆಯನ್ನು ಕೂಡ ವಹಿಸಿದ್ದಾರೆ. BDA ಅಧಿಕಾರಿಗಳು ಕೂಡ ಸಕಲ ದಾಖಲಾತಿಗಳೊಂದಿಗೆ ಬಂದು ಅವರಿಗೆ ಮಾಹಿತಿಯನ್ನು ಕೊಟ್ಟು ಮನೆಯಿಂದ ಈಚೆ ಹಾಕಿ ಮನೆಗಳನ್ನು ಹೊಡಿತಕ್ಕಂಥ ಕೆಲಸವನ್ನು ಮುಂದಾಗ್ತಿದ್ದಾರೆ. ಅದೇ ಸ್ಥಳೀಯರು ಕೂಡ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸುಮಾರು 20 ವರ್ಷಗಳಿಂದ ನಾವಿಲ್ಲಿ ವಾಸವಾಗಿದ್ದೀರಿ, ನಮಗೆ ಏನೆಲ್ಲ ದಾಖಲೆಗಳು ಬೇಕು ಎಲ್ಲವೂ ಕೂಡ ಇದೆ. ಈ ಖಾತಾ ಆಗಿರ್ಬೋದು, ನೀರು ಬಿಲ್ ಕಟ್ತಾ ಇದ್ದೀರಿ, ಕರೆಂಟ್ ಬಿಲ್ ಕಟ್ತಾ ಇದ್ದೀರಿ. ಅಧಿಕಾರಿಗಳೇ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ದಾಖಲೆಗಳನ್ನು ಕೊಟ್ಟಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಂಡಿದ್ದೀರಿ. ಇದಾದ ಮೇಲೆ ಈ ರೀತಿ ಬಂದು ಏಕಾಏಕಿ ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ, ಒಂದು ನೋಟಿಸನ್ನು ಕೊಟ್ಟಿಲ್ಲ, ಏಕಾಏಕಿ ಬಂದು ಬೆಳಗ್ಗೆಯಿಂದ ಈ ರೀತಿ ಮನೆಗಳನ್ನ ಕೆಡುತ್ತಾ ಇದ್ದಾರೆ. ನಾವೀಗ ಬೀದಿಗೆ ಬಿದ್ದಿದ್ದೀವಿ, ನಾವೀಗ ಎಲ್ಲೋಗ್ಬೇಕು ಅಂತಕ್ಕಂಥ ಆಕ್ರೋಶದ ಮಾತುಗಳು ಇಲ್ಲಿ ಸಾರಾಯಿಪಾಳ್ಯದಿಂದ ವಾಸ ಇದ್ದಂಥ ನಿವಾಸಿಗಳು ಹೇಳ್ತಾ ಇರೋಂಥದ್ದು. ಈಗಾಗಲೇ ಏನು 2 ಎಕರೆ ಜಮೀನಾಗಿರ್ಬೋದು, 28/1, 28/2ರಲ್ಲಿ ಇದ್ದಂಥ ಎಲ್ಲ ಮನೆಗಳು, ಶೆಡ್ಗಳು, ಗ್ಯಾರೇಜ್ಗಳನ್ನು ಕೆಡುತ್ತಾ ಇದ್ದೀರಿ ಅಂತಕ್ಕಂಥ ಮಾಹಿತಿ ಅಧಿಕಾರಿಗಳಿಂದ ಲಭ್ಯ ಆಗ್ತಾ ಇದೆ. ಅಧಿಕಾರಿಗಳು ಕೊಡ್ತಾ ಇರೋಂಥ ಮಾಹಿತಿ, ನಾವು ಕೆಡುತ್ತಾ ಇರೋದು ಸುಮಾರು 22 ಮನೆಗಳು ಅಂತ ಹೇಳ್ತಾ ಇದ್ದಾರೆ. ಆದರೆ ಸ್ಥಳೀಯ ನಿವಾಸಿಗಳು ಇಲ್ಲಿ 30-40ಕ್ಕೂ ಹೆಚ್ಚು ಮನೆಗಳನ್ನು ಕೆಡುತ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಈ ಕೂಡಲೇ ಒಂದು ಕಾರ್ಯಾಚರಣೆ ಕೈ ಬಿಡಬೇಕು ಅಂತ ಹೇಳಿ ಕೂಡ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಯಾವುದೇ ಅಧಿಕಾರಿಗಳು, ಯಾವ ಪೊಲೀಸರು ಕೂಡ ಇವರ ಮನವಿಗೆ ಸ್ಪಂದಿಸ್ತಾ ಇಲ್ಲ. ಏಕಾಏಕಿ ಏನು ಶುರು ಮಾಡಿದ್ದಾರೆ ತೆರವು ಕಾರ್ಯಾಚರಣೆ, ಅದರಲ್ಲಿ ಕೂಡ ನಿರತರಾಗಿದ್ದಾರೆ. ಪೂರ್ತಿ ಜಾಗ ಏನಿದೆ 2 ಎಕರೆ ಜಮೀನು ಸಾರಾಯಿಪಾಳ್ಯ, ಬೆಂಗಳೂರು ನಾಗವಾರ ಬಳಿ ಬರ್ತಕ್ಕಂಥದ್ದು. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿ, ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಒಂದು ಜಾಗ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ, BDAಗೆ ಸೇರಿರುತ್ತೆ. ಇದು ಕೋರ್ಟಲ್ಲಿ ಕೂಡ ಕೇಸ್ ಇತ್ತು. ಕೇಶವರಾವ್ ಸಮಿತಿಯ ಆಧಾರದ ಮೇಲೆ ಅವರ ಶಿಫಾರಸಿನ ಬಳಿಕ ನಾವು ಬಂದು ಇಲ್ಲಿ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದೀರಿ ಅನ್ನೋ ಮಾಹಿತಿ ಬರ್ತಾ ಇದೆ. ಇಲ್ಲಿ ಸ್ಥಳೀಯ ನಿವಾಸಿಗಳು ಮತ್ತು ಅವ್ರ ಕಡೆ ವಕೀಲರು ಕೂಡ ಇದ್ದಾರೆ. ಸರ್, ತಾವು ಕೂಡ ಬಂದು ನೋಡ್ತಾ ಇದ್ದೀರಾ. ಸೊ ಈ ಹಿಂದೆ ಜಾಗದ ಸ್ಥಿತಿಗತಿ ಏನಿತ್ತು, ಏನಾದರೂ ಮಾಹಿತಿ ಕೊಟ್ಟು ನೋಟಿಸ್ ಕೊಟ್ಟು ತೆರವು ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸುತ್ತಾ? ಸರ್, ಎಂಥದ್ದು ನೋಟಿಸ್ ಇಲ್ಲ. ಇದು ಟೋಟಲ್ ಅಬ್ಯೂಸ್ ಆಫ್ ಲಾ. ಮತ್ತೆ ಮಿಸ್ಗೈಡ್ ಮಾಡಿದ್ದಾರೆ ಕೋರ್ಟ್ಗೆ. BDA ಅವರು ಹೋಗಿ ಸುಳ್ಳು ಆರ್ಡರ್, ಎಕ್ಸ್ಪರ್ಟಿ ಆರ್ಡರ್ ಮಾಡ್ಕೊಂಡು ಬಂದಿದ್ದಾರೆ. ನಮಗೆ ಒಂದು ಟೈಮ್ ಕೊಡಿ ಅಂತೂ ಕೊಡ್ತಾ ಇಲ್ಲ. ಒಂದು ದಿವಸ ಟೈಮ್ ಕೊಡಿ ಅಂತೂ BDA ಆಫೀಸರ್ ಅದು ಕೇಳಿದ್ರೆ ಟೈಮ್ ಕೊಡ್ತಾ ಇಲ್ಲ. ಚಿಕ್ಕ ಮಕ್ಕಳು ಇದ್ದಾರೆ ಮನೆ ಒಳಗೆ, ಅದು ಸ್ವಲ್ಪನೂ ಇದಿಲ್ಲ ಅವ್ರಿಗೆ. ಒಂದು ಕೂಡಲೇ ತೆರವು ಕಾರ್ಯಾಚರಣೆ ಬಿಡಬೇಕು. ಕೋರ್ಟಲ್ಲೂ ಕೂಡ ಯಾವುದೇ ರೀತಿಯ ಅನುಮತಿ ತೆಗೆದುಕೊಳ್ಳದೆ ಇಲ್ಲಿ ಬಂದು ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಈ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳೋದಕ್ಕಾಗೂ ಸಮಯಾವಕಾಶ ಕೊಡಬೇಕು ಅನ್ನೋ ಒಂದು ಆಗ್ರಹ ಇಲ್ಲಿನ ಸ್ಥಳೀಯರದ್ದು. ಮಲ್ತೇಶ್, ಥ್ಯಾಂಕ್ ಯು ಲಕ್ಷ್ಮೀ ನರಸಿಂಹ.